ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋದು ಕ್ರಿಕೆಟ್ ಕನ್ನಡ ಎಕ್ಸ್‌ಪ್ರೆಸ್. ಇನ್ನು IPL 2026ರ ಅಖಾಡದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅಬ್ಬರ ಶುರುವಾಗಿದೆ. ಎಲ್ ಕ್ಲಾಸಿಕೋ ಸಮರದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಧೂಳಿಪಟ ಮಾಡಿದ ಧೋನಿ ಪಡೆ ಈ ಸೀಸನ್ನಲ್ಲಿ 4ನೇ ಜಯದ ಸಿಹಿ ಸವಿದಿದೆ. ಚೆಪಾಕ್ನ ತಮ್ಮದೇ ಕೋಟೆಯಲ್ಲಿ ಮುಂಬೈ ನೀಡಿದ್ದ 160 ರನ್ಗಳ ಟಾರ್ಗೆಟ್ CSKಗೆ ಒಂದು ಲೆಕ್ಕವೇ ಆಗಿರಲಿಲ್ಲ. ಕೇವಲ 2 ವಿಕೆಟ್ ಕಳೆದುಕೊಂಡು ಈ ಗುರಿಯನ್ನ ಚೇಸ್ ಮಾಡಿದ ರೀತಿನೇ ಅದ್ಭುತ. ಇವತ್ತಿನ ಮ್ಯಾಚ್ನ ರಿಯಲ್ ಹೀರೋ ಅಂದ್ರೆ ಅದು ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್. ಮೈದಾನದ ಮೂಲೆ ಮೂಲೆಗೂ ಚೆಂಡನ್ನ ಅಟ್ಟಿದ ಋತುರಾಜ್ ಅಜೇಯರಾಗಿ ಉಳಿದು ತಂಡಕ್ಕೆ ಗೆಲುವು ತಂದುಕೊಟ್ರು. ಇನ್ನು ಆಕ್ಷನ್ನಲ್ಲಿ 14 ಕೋಟಿ 20 ಲಕ್ಷಕ್ಕೆ ಸೇಲ್ ಆಗಿದ್ದ ಕಾರ್ತಿಕ್ ಶರ್ಮಾ ಇವತ್ತು ತಾನು ಯಾಕೆ ಅಷ್ಟೊಂದು ಡಿಮ್ಯಾಂಡ್ ಇರೋ ಪ್ಲೇಯರ್ ಅಂತ ಪ್ರೂವ್ ಮಾಡಿದ್ದಾರೆ. ಮುಂಬೈ ಬೌಲರ್ಗಳನ್ನ ಬೆಂಡೆತ್ತಿದ ಕಾರ್ತಿಕ್ ಸಿಡಿಲಬ್ಬರದ ಅರ್ಧಶತಕ ಸಿಡಿಸಿ ಫ್ಯಾನ್ಸ್ಗೆ ಫುಲ್ ಎಂಟರ್ಟೈನ್ಮೆಂಟ್ ನೀಡಿದ್ರು. ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂದ್ರೆ ಅನ್ಶುಲ್ ಕಾಂಬೋಜ್ ಎಸೆದ ಬೆಂಕಿಯಂತಹ ಎಸೆತಗಳಿಗೆ ಮುಂಬೈ ಬ್ಯಾಟರ್ಗಳು ತತ್ತರಿಸಿ ಹೋದ್ರು. 3 ವಿಕೆಟ್ ಕಿತ್ತ ಕಾಂಬೋಜ್ ಮುಂಬೈ ಪಡೆಯ ಬೆನ್ನೆಲುಬು ಮುರಿದ್ರು ಅಂತಾನೆ ಹೇಳಬಹುದು. ಈ ಗೆಲುವಿನಿಂದ ಪಾಯಿಂಟ್ಸ್ ಟೇಬಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಹಿಂದಿಕ್ಕಿ CSK ಈಗ 6ನೇ ಸ್ಥಾನಕ್ಕೆ ಜಿಗಿದಿದೆ. ಆದರೆ ಮುಂಬೈ ಫ್ಯಾನ್ಸ್ಗೆ ಮಾತ್ರ ಇದು ಬೇಸರದ ಸಂಗತಿ. ಯಾಕಂದ್ರೆ ಈ ಸೋಲಿನೊಂದಿಗೆ ಮುಂಬೈ ಪ್ಲೇ ಆಫ್ ರೇಸ್ನಿಂದ ಲಗೇಜ್ ಪ್ಯಾಕ್ ಮಾಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇನ್ನು ನಿಮಗೇನನ್ಸುತ್ತೆ? CSK ಈ ಬಾರಿ ಪ್ಲೇ ಆಫ್ ತಲುಪುತ್ತಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕ್ರಿಕೆಟ್ನ ಇಂತಹದ್ದೇ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕ್ರಿಕೆಟ್ ಕನ್ನಡ ಎಕ್ಸ್‌ಪ್ರೆಸ್. ಧನ್ಯವಾದಗಳು.